ವಾವ್, ಇಲ್ಲಿ ನೋಡಿ ಬ್ರೋ ವ್ಯೂ ಯಾವ ಥರ ಇದೆ. ಇದು ಕ್ಯಾಮ್ರಾ ನೋಡಿದ್ರೆ ಅಷ್ಟು ಕಾಣಿಸಲ್ಲ, ಬಂದು ರಿಯಲ್ ಆಗಿ ನೋಡಬೇಕು. ಇವತ್ತು ನಾವು ಬೈಕ್ ರಿವ್ಯೂ ಮಾಡೋಕ್ಕೆ ಇಲ್ಲಿಗೆ ಬಂದಿರೋದು. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇವತ್ತು ನಾನು ಯಾವ ಬೈಕ್ ರಿವ್ಯೂ ಮಾಡ್ತೀನಿ ಅಂದರೆ ಶೈನ್ 125. ಇವತ್ತು ನಾನು ರಿವೀಲ್ ಮಾಡಕೊಂಡಿರೋದು ಇದೇ ಗಾಡಿ, ಶೈನ್ 125 ಅಂತಂದು ಹೇಳ್ಬೋದು. ಈ ಗಾಡಿ ನೋಡಿ ಯಾವ ಥರ ಇದೆ, ಹಾಗೆ ಈ ವ್ಯೂ ನೋಡ್ರಿ ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು. ಈಗ ಈ ಗಾಡಿ ಪೊಸಿಷನ್ ಚೆನ್ನಾಗಿ ಕಾಣಲ್ಲ, ಪೊಸಿಷನ್ ಚೇಂಜ್. ವಾವ್, ಇವಾಗ ಕರೆಕ್ಟ್ ಆಯಿತು ಪೊಸಿಷನ್ನು. ಬರ್ರಿ ಈಗ ನಮ್ಮ ಬೈಕ್ ರಿವೀಲ್ ಮಾಡೋಣ. ಎಲ್ಲಿಂದ ರಿವೀಲ್ ಮಾಡೋಣ? ಫ್ರಂಟಿಂದ ಮಾಡೋಣ, ಬ್ಯಾಕಿಂದ ಮಾಡೋಣ? ಬ್ಯಾಕ್ ಬೇಡ, ಫ್ರಂಟಿಂದನೇ ಮಾಡೋಣ. ಈ ಬೈಕ್ ನೋಡೋದಾದ್ರೆ ಶೈನ್ 125 2020 ಮಾಡಲು BS6 ಇಂಜಿನ್ ಆಗಿರುತ್ತೆ. ಈ ಬೈಕ್ ಆಲ್ಮೋಸ್ಟ್ ನಾನು ತಗೊಂಡು 5 ವರ್ಷ ಆಯಿತು. ಇದು ನಂದೇ ಗಾಡಿ. ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಹಾಲೋಜನ್ ಹೆಡ್ಲೈಟ್ ಸಿಗುತ್ತೆ, ಸೈಡು ಹಾಲೋಜನ್ ಹೆಡ್ಲೈಟ್ ಸಿಗುತ್ತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೈಡ್ ಲೈಟು ಅಷ್ಟೇ ಹಾಲೋಜನ್ ಸೈಡ್ ಲೈಟ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ನೋಡೋದಾದ್ರೆ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದೆ ನಿಮಗೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಅಂಶ ಬಂದರೆ ಅಷ್ಟೇನು ಫೀಲ್ ಆಗಲ್ಲ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದ್ದಾವೆ. ನಿಮಗೆ ಫ್ರಂಟ್ ಬ್ಯಾಕ್ ಎರಡು ಅಲಾಯ್ ವೀಲ್ ಸಿಗುತ್ತೆ ಮತ್ತು ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ನಾವು ಆದರೂ ಮುಂದ್ಗಡೆ 2 ಬಾಕ್ಸ್ ಇದ್ದೀವಿ. ಇದರಲ್ಲಿ ಟೋಟಲಿ 5 ತರ ಕಲರ್ ಬರುತ್ತೆ. ಬ್ಲ್ಯಾಕ್, ರೆಡ್ ಮತ್ತೆ ಗ್ರೇ ಕಲರ್, ಮ್ಯಾಟ್ ಗ್ರೇ, ಬ್ಲೂ 5 ತರ ಕಲರ್ ಬರುತ್ತೆ. ನಿಮ್ಗೆ 2 ಸೈಡ್ ಡ್ರಮ್ ಬ್ರೇಕ್ ಸಿಗುತ್ತೆ. ಡ್ಯೂಯಲ್ ಬ್ರೇಕ್ ಅಂತಂದು ಹೇಳ್ಬೋದು. ಡ್ಯೂಯಲ್ ಬ್ರೇಕ್ ಅಂತಂದ್ರೆ ರೇರ್ ಬ್ರೇಕ್ ಹಿಡಿದ್ರೆ ಫ್ರಂಟ್ ಬ್ರೇಕ್ ಅಪ್ಲೈ ಆಗುತ್ತೆ ಸ್ವಲ್ಪ ಲೈಟ್ ಆಗಿ, ಫ್ರಂಟ್ ಹಿಡಿದ್ರೆ ರೇರ್ ಅಪ್ಲೈ ಆಗುತ್ತೆ. ಆ ಕಡೆ ಈ ಕಡೆ 2 ಸೈಡ್ ಹೋಂಡಾ 3D ಲೋಗೋ ಕೊಟ್ಟಿದ್ದಾರೆ. ಟೋಟಲಿ ಬ್ಲ್ಯಾಕ್ ಕಲರ್ ಬೈಕ್, ಆದ್ರೆ ಈ ಸ್ಟಿಕ್ಕರ್ಗಳು ಮಾತ್ರ ರೆಡ್ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಈ ಸ್ಟಿಕ್ಕರ್ ಕಿತ್ರೆ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಕಲರ್ ಇರೋದು. ಈಗ ಗಾಡಿ ಸೌಂಡ್ ಕೇಳಿಸ್ಕೊಳ್ಳೋಣ ಬರ್ರಿ ಯಾವ ತರ ಕೇಳಿಸುತ್ತೆ ಅಂತ. ಫುಲ್ ಎಸ್ಟೇಟ್ ಕೊಟ್ರೆ ಈ ಪಾರ್ಟ್ಸ್ ಎಲ್ಲ ಅಲ್ಲಾಡೋಗುತ್ತೆ. ಇಂಜಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು 123.94cc ಇಂಜಿನ್. CC ಅಂದ್ರೆ ಆಲ್ಮೋಸ್ಟ್ ಬಹಳ ಜನಕ್ಕೆ ಗೊತ್ತಿರಲ್ಲ. CC ಅಂದ್ರೆ ಕ್ಯೂಬಿಕ್ ಕೆಪಾಸಿಟಿ ಅಂತ. ಇಂಜಿನ್ ಟೈಪ್ ಬಂದ್ಬಿಟ್ಟು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ BS6 ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಇದು ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 10.75 bhp, ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 11 ನ್ಯೂಟನ್ ಮೀಟರ್ ಟಾರ್ಕ್ ಅಲ್ಲಿ 6000 RPM ಪವರ್ ಜನರೇಟ್ ಮಾಡುತ್ತೆ. ಗೇರ್ ಮಾತ್ರ ಸ್ಮೂತ್ ಆಗಿ ಬೀಳ್ತಿದೆ. ಮಿಕ್ಕಿದ ಇಂಜಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲ ಚೆನ್ನಾಗಿದೆ ಹೇಳೋದು. ಮತ್ತೆ ಈ ಮುಂದ್ಗಡೆದು ಈ ಬಿಲ್ಡ್ ಕ್ವಾಲಿಟಿ ಮಾತ್ರ ಇದನ್ನು ಮತ್ತೆ ಇದನ್ನು ಈ ಬಿಲ್ಡ್ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿಲ್ಲ ಅಂತಂದು ಹೇಳ್ಬೋದು. ಅಂದ್ರೆ ಇದು ಮಾಸ್ಟರ್ ಇಲ್ಲ, ಇದು ಸುಮ್ಮನೆ ಎಲ್ಲ ಆಡ್ತೈತಿ, ಸುಮ್ಮನೆ ಸೌಂಡ್ ಬರ್ತದೆ, ಸೌಂಡ್ ಹೆವಿ ಸೌಂಡ್ ಬರ್ತೈತಿ. ಮೇಲ್ಗಡೆ ಇರೋ ಪ್ಲಾಸ್ಟಿಕ್ ಆಗ್ಲಿ, ಈ ಮುಂದ್ಗಡೆ ಇರೋ ಪ್ಲಾಸ್ಟಿಕ್ ಆಗ್ಲಿ ಸುಮ್ಮನೆ ಅಲ್ಲಾಡ್ತಿರುತ್ತೆ. ಅಷ್ಟು ಚೆನ್ನಾಗಿಲ್ಲ ಅಂತಂದು ಹೇಳ್ಬೋದು. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 16.2 mm ಇದೆ. ಸಾಕು ಇದಕ್ಕೆ, ಯಾಕೆಂದ್ರೆ ಇದು ಯಾವ್ದೇ ಆಫ್ ರೋಡಿಂಗ್ ತಗೊಂಡು ಹೋಗೋದಲ್ಲ, ಯಾವ್ದೇ ಸ್ಪೋರ್ಟ್ಸ್ ಗಾಡಿನಲ್ಲ, ಏನಲ್ಲ. ಇದು ಸೀಟ್ ಹೈಟ್ ಬಂದ್ಬಿಟ್ಟು 781 mm ಇದೆ. ಸೀಟ್ ಮಾತ್ರ ಫುಲ್ ಕಂಫರ್ಟಬಲ್ ಇದೆ, ಮೆತ್ತ ಚೆನ್ನಾಗಿದೆ ಅಂತಂದು ಹೇಳ್ಬೋದು. ಈ ಸೀಟ್ ಅಲ್ಲಿ ಆರಾಮಾಗಿ ಇಬ್ಬರು ಕುತ್ಕೊಂಡು ಹೋಗ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ 3 ಸಹ ಕುತ್ಕೋಬಹುದು. ಇದು ಟೋಟಲಿ weight 113 kg ಇದೆ. ಮೀಟರ್ ಬಗ್ಗೆ ನೋಡೋದಾದ್ರೆ ಈ ಕಡೆ ನಿಮ್ಗೆ ಸ್ಪೀಡ್ ತೋರಿಸುತ್ತೆ. ಈ ಗಾಡಿ ಆರಾಮಾಗಿ 110 ಕಿಲೋಮೀಟರ್ ಫಾಸ್ಟ್ ಆಗಿ ಹೋಗುತ್ತೆ, ಆರಾಮಾಗಿ 100 ಹೋಗುತ್ತೆ ಅಂತಂದು ಹೇಳ್ಬೋದು. ಈ ಕಡೆ ನಿಮ್ಗೆ ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ನಿಮ್ಗೆ ಸೈಡ್ ಲೈಟ್ ಇಂಡಿಕೇಟ್ ಮಾಡುತ್ತೆ. ಇದು ನಿಮಗೆ ಐ ಬೂಮ್ ಮತ್ತೆ ಲೋ ಬೂಮ್ ಇಂಡಿಕೇಟ್ ಮಾಡುತ್ತೆ. ಇದು ನ್ಯೂಟ್ರಲ್ ಗೇರ್ ಇಂಡಿಕೇಶನ್. ಗೇರ್ ಇಂಡಿಕೇಶನ್ ಅಂದ್ರೆ ಬರೀ ನ್ಯೂಟ್ರಲ್ ಅಷ್ಟೇ ತೋರಿಸೋದು. ಇದು ಸೆನ್ಸರ್, ಕೀ ಆನ್ ಮಾಡಿದ್ರೆ ಆನ್ ಆಗಿ ಆಫ್ ಆಗುತ್ತೆ. ಏನೋ ಪ್ರಾಬ್ಲಮ್ ಇದ್ರೆ ಮಾತ್ರ ಲೈಟ್ ಆನ್ ಇರುತ್ತೆ. ಅದು ಬಿಟ್ರೆ ನಿಮಗೆ ಇಲ್ಲಿ ಸೆಲ್ಫ್ ಕೊಟ್ಟಿದ್ದಾರೆ. ಇದು ಸೆಲ್ಫ್. ಈ ಕಡೆ ಇದು ಸೈಡ್ ಲೈಟ್, ಈ ಕಡೆ ಸೈಡ್ ಲೈಟು. ಅದು ಬಿಟ್ರೆ ಹಾರನ್ ಲೌಡ್ ಆಗಿದೆ. ಇದು ಹೈ ಬೂಮು, ಲೋ ಬೂಮು. ಅದು ಬಿಟ್ರೆ ಇದು ನಾನು ಎಕ್ಸ್ಟ್ರಾ ಹಾಕಿರೋ ಸ್ವಿಚ್ಚು, ಯಾಕೆಂದ್ರೆ ಯಾವಾಗಲೂ ಲೈಟ್ ರನ್ನಿಂಗ್ ಇರುತ್ತಲ್ಲ, ಹಂಗಾಗಿ ಡೇ ಹೊತ್ನಾಗ ಆಫ್ ಮಾಡೋಣ ಅಂತ ಹಾಕಿರೋದು. ಈ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರ್. ಅವರೇಜ್ ನಿಮ್ಗೆ 60 ಮೈಲೇಜ್ ಕೊಡುತ್ತೆ ಅಂದ್ರೆ 620 ಕಿಲೋಮೀಟರ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ ಆರಾಮಾಗಿ ಹೋಗ್ಬೋದು. ಇದು ಮಾರ್ಕೆಟ್, ಹೂವಿನ ಮಾರ್ಕೆಟ್, ಹಣ್ಣಿನ ಮಾರ್ಕೆಟ್.
ಈ ಗಾಡಿ ತಗೊಂಬಂದ್ರೆ ಸಂಡೆ ಮೂಲೆಗೆ ಆರಾಮ ದುಗಿಸ್ಕೊಂಡು ಹೋಗ್ಬಿಡ್ಬೋದು. ಯಾಕಷ್ಟು ರಶ್ ಇಲ್ಲ ಮಾರ್ಕೆಟು, ಟೈಮ್ ಆಯ್ತಲ್ಲ 7 ಗಂಟೆಗೆ ಬಂದರೆ ಹೆವಿ ರಶ್ ಇರ್ತಿತ್ತು. ಈ ಕಡೆ ಕ್ರ್ಯಾಶ್ ಕಾರ್ಡ್ ನೋಡೋದಾದ್ರೆ ಈ ಕ್ರ್ಯಾಶ್ ಕಾರ್ಡ್ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಕೊಟ್ಟಿರ್ತಾರೆ. ಬೇಕೇ ಬೇಕು, ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕ್ರ್ಯಾಶ್ ಕಾರ್ಡ್. ಗಾಡಿ ಏನಾರ ಬಿತ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಗಾಡಿ ಡ್ಯಾಮೇಜ್ ಆಗಲ್ಲ, ಆಲ್ಮೋಸ್ಟ್ ಇದಕ್ಕೆ ಬೀಳುತ್ತೆ. ಇಷ್ಟ ತನಕ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.